ಹಾಲು ಮೊಸರು ಬಳಸ್ತೇನೆ ಎಷ್ಟೊತ್ತಿಟ್ಟರೂ ಗಟ್ಟಿ ಆಗದೇನೆ ಫುಲ್ ಸಾಫ್ಟ್ ಆಗಿರುವಂತಹ ಚಪಾತಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಚಪಾತಿ ಸಾಫ್ಟ್ ಆಗಿರಬೇಕು ಅಂತ ನಾವು ಮೊಸರು ಹಾಕ್ತೇವೆ ಅಥವಾ ಹಾಲನ್ನು ಹಾಕಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತೇವೆ. ಆದರೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ಬೆಳಗ್ಗೆ ಮಾಡಿರುವಂತಹ ಚಪಾತಿ ಸಾಯಂಕಾಲ ಆದರೂ ಮಾರನೇ ದಿನ ಬೆಳಗ್ಗೆ ಆದ್ರೂ ಫುಲ್ ಸಾಫ್ಟಾಗಿ ಈಗಲೇ ಮಾಡಿದ್ದೀವೇನೋ ಅನ್ನೋ ರೀತಿ ಇರುತ್ತೆ. ತುಂಬಾ ಸಾಫ್ಟಾಗಿರುತ್ತೆ. ಹಾಗೆಯೇ ಟೇಸ್ಟು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಾಫ್ಟ್ ಆದಂತಹ ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಚಪಾತಿ ಮಾಡಲಿಕ್ಕೆ ಅಂತ ಗ್ಯಾಸ್ ಮೇಲೆ ಚಿಕ್ಕ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಈ ಬಾಣಲೆಗೆ ಒಂದು 3/4 ಕಪ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಹಾಕ್ಕೋಬೇಕಾಗುತ್ತೆ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಎರಡರಲ್ಲಿ ಒಂದನ್ನು ಹಾಕಿ ಲೋ ಫ್ಲೇಮಲ್ಲೇ ಇವನ್ನು ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇವನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮುಟ್ಟಿದ್ರೆ ಬಿಸಿ ತಾಗಬೇಕು. ಅಲ್ಲಿವರೆಗೂ ಇವನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವಿಲ್ಲಿ ಈ ಉದ್ದಿನ ಕಾಳಿಂದ ಚಪಾತಿನ ಮಾಡ್ತಾ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ತುಂಬಾ ಸಾಫ್ಟಾಗಿರ್ತವೆ ಈ ಚಪಾತಿ ರೆಸಿಪಿ. ನೋಡ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ಇವು ಕಲರ್ ಚೇಂಜ್ ಆಗಬೇಕು. ಈ ಉದ್ದಿನ ಕಾಳು ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇವು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನಂತರ ಗ್ಯಾಸ್ ಮೇಲೆ ಚಿಕ್ಕ ಈ ರೀತಿ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಉದ್ದಿನ ಕಾಳನ್ನು ತಗೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಫುಲ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ. ನೀರು ಲೈಟಾಗಿ ಬಿಸಿಯಾಗಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಅಥವಾ ಸಕ್ಕರೆ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸಕ್ಕರೆ ಪುಡಿ ಇರೋದ್ರಿಂದ ಸಕ್ಕರೆ ಪುಡಿನೇ ಹಾಕ್ಕೊಳ್ತೇನೆ. ಇಲ್ಲ ಅಂದಲ್ಲಿ ಸಕ್ಕರೆನೇ ನೀವು ಹಾಕ್ಕೊಳ್ಬೋದು. ಸಕ್ಕರೆ ಹಾಗೂ ಉಪ್ಪನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಸಕ್ಕರೆ ಉಪ್ಪು ಕರಗೋವರೆಗೂ ಇದನ್ನು ಒಮ್ಮೆ ಈ ರೀತಿ ಕುದಿಸ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಬಿಸಿ ನೀರು ಕುದಿ ಬಂದರೆ ಸಾಕಾಗುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡಿ ಈ ನೀರನ್ನು ಬಿಸಿ ಹಾಗೆಯೇ ಇಡಬೇಕಾಗುತ್ತೆ ಪ್ಲೇಟನ್ನು ಮುಚ್ಚಿ. ನಂತರ ಹುರಿದಿರುವಂತಹ ಈ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಇವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕ್ತೇನೆ. ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ತರಿ ಇತ್ತು ಅಂದಲ್ಲಿ ಜರಡಿಲಿ ಹಾಕಿ ನಾವು ಜರಡಿ ಇಟ್ಕೋಬೇಕಾಗುತ್ತೆ. ಆದಷ್ಟು ನುಣ್ಣಗೆ ಈ ಉದ್ದಿನ ಕಾಳನ್ನು ಪೌಡರ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಫುಲ್ ನುಣ್ಣಗಾಗಿರೋದ್ರಿಂದ ಹಾಗೆಯೇ ಒಂದು ಬಟ್ಲಿಗೆ ಪೌಡರ್ ಮಾಡ್ಕೊಂಡಿರುವಂತಹ ಈ ಉದ್ದಿನ ಕಾಳು ಹಿಟ್ಟನ್ನು ಹಾಕ್ಕೊಳ್ತೇನೆ. ಹಾಗೆಯೇ ಕಾಯಿಸಿರುವಂತಹ ಬಿಸಿ ನೀರನ್ನು ಹಾಕ್ಕೊಳ್ತೇನೆ. ನೀರು ಬಿಸಿ ಇರಬೇಕು, ತಣ್ಣಗಾಗಿರಬಾರ್ದು. ನೀರೆಲ್ಲವನ್ನು ಸೇರಿಸಿ ಚೆನ್ನಾಗಿ ಇದನ್ನು ಸ್ಪೂನಲ್ಲಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಯಾವ ಕಪ್ಪಲ್ಲಿ ನಾವು ಉದ್ದಿನ ಕಾಳು ನೀರನ್ನು ಹಾಕ್ಕೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಫುಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಗೋಧಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಿದೆ, ಹಾಗಾಗಿ ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. 3/4 ಕಪ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ, 1 ಕಪ್ ಆಗುವಷ್ಟು ನೀರು, ಹಾಗೆಯೇ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಇವೆಲ್ಲ ಸಾಕಾಗುತ್ತೆ. ಇಷ್ಟೇ. ಬೇಕು ಅಂದಲ್ಲಿ ಹಿಟ್ಟು ಗಟ್ಟಿ ಆಯಿತು ಅಂದಲ್ಲಿ ಸ್ವಲ್ಪ ನೀರನ್ನು ಈ ರೀತಿ ಚುಮುಕ್ಸ್ಕೊಂಡು ನಾವು ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಬೇಕಾಗುತ್ತೆ. ಈಗ ಈ ಗೋಧಿ ಹಿಟ್ಟನ್ನು ಕಲಸಿದ್ದಾಯಿತು. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಳ್ತಾ ಇದ್ದೇನೆ. ಎಣ್ಣೆನ ಸೇರಿಸಿ ಮತ್ತೊಮ್ಮೆ ಈ ರೀತಿ ನಾದ್ಕೊಂಡ ನಂತರ
ಇದನ್ನು ಒಂದು 5 ರಿಂದ 10 ನಿಮಿಷ ನೆನೆಯಲು ಬಿಡ್ತೇನೆ. ಹಿಟ್ಟು ಇನ್ನೂ ಬಿಸಿ ಇದೆ. ಸ್ವಲ್ಪ ಇದನ್ನು ಕ್ಲೋಸ್ ಮಾಡಿಟ್ಟು ಒಂದು 5 ರಿಂದ 10 ನಿಮಿಷ ಹಾಗೆಯೇ ಬಿಡ್ತೇನೆ. ನಾನಿಲ್ಲಿ ಒಂದು 10 ನಿಮಿಷ ಹಾಗೆಯೇ ನೆನೆಯಲು ಬಿಟ್ಟಿದ್ದೆ ಹಿಟ್ಟನ್ನು. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕಾಗುತ್ತೆ. ಮತ್ತೊಂದು ನಿಮಿಷ ಹಿಟ್ಟನ್ನು ನಾದಿಕೊಂಡ ನಂತರ ನಾನಿಲ್ಲಿ ಚಪಾತಿ ಸೈಜಿಗೆ ಉಂಡೆನ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಯಾವ ಸೈಜಿಗೆ ಬೇಕು, ಎಷ್ಟು ಅಗಲ ಬೇಕೋ ಚಪಾತಿ ಅಂತ ನೋಡಿಕೊಂಡು ಉಂಡೆನ ಮಾಡ್ಕೋಬೇಕಾಗುತ್ತೆ. ನಂತರ ಚಪಾತಿ ಲಟ್ಟಿಸ್ಕೊಳ್ಳಿಕ್ಕೆ ಅಂತ ಲಟ್ಟಣಿಗೆನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾವು ಎಣ್ಣೆನ ಹಾಕಿ ಮಡಚೋ ಅವಶ್ಯಕತೆ ಇಲ್ಲ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಇದನ್ನು ಲಟ್ಟಿಸ್ಕೊಳ್ಬೋದು. ದಪ್ಪ ಲಟ್ಟಿಸ್ಬೇಕು ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿ ನಾವು ಇದನ್ನು ಮಡಚಿ ಮತ್ತೆ ಲಟ್ಟಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡ್ಬೋದು ಎಷ್ಟು ತೆಳ್ಳಗೆ ಲಟ್ಟಿಸಿದ್ದೀನಿ ಅಂತ. ನಾನಿಲ್ಲಿ ಇನ್ನೊಂದು ಚಪಾತಿನೂ ಸಹ ಲಟ್ಟಿಸಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ತುಂಬಾ ಸಾಫ್ಟಾಗಿರುತ್ತೆ ಹಿಟ್ಟು ಸಹ. ಸ್ವಲ್ಪ ಈ ರೀತಿ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಎಷ್ಟು ತೆಳ್ಳಗೆ ಲಟ್ಟಿಸ್ತಾ ಇದ್ದೀನಿ ಅಂತ. ಈಗ ಒಂದು 2 ರಿಂದ 3 ಚಪಾತಿ ಲಟ್ಟಿಸ್ಕೊಂಡಿದ್ದಾಯಿತು. ಗ್ಯಾಸ್ ಮೇಲೆ ತವಾನ ಬಿಸಿ ಮಾಡ್ಕೊಳ್ಳಿಕ್ಕಿಟ್ಟಿದ್ದೆ. ಮೀಡಿಯಮ್ ಉರಿಲಿ ತವ ಬಿಸಿ ಆದ ನಂತರ ಲಟ್ಟಿಸ್ಕೊಂಡಿರುವಂತಹ ಚಪಾತಿನ ಹಾಕ್ಕೊಳ್ತೇನೆ. ಸ್ವಲ್ಪ ಈ ರೀತಿ ಬಬಲ್ಸ್ ಬಂದ ನಂತರ ಟರ್ನ್ ಮಾಡ್ಕೊಳ್ತಾ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ. ಎಣ್ಣೆನ ಹಾಕಿ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಎರಡೂ ಕಡೆ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿ ಚಪಾತಿ ಎಲ್ಲ ಕಡೆ ಫ್ರೈ ಆಗೋ ರೀತಿ ಟರ್ನ್ ಮಾಡ್ಕೊಳ್ತಾ ಈ ಚಪಾತಿನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು ಚಪಾತಿ 2 ಕಡೆ ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಇನ್ನೊಂದು ಲಟ್ಟಿಸ್ಕೊಂಡಿರುವಂತಹ ಚಪಾತಿನ ತವ ಮೇಲೆ ಹಾಕಿ ಚೆನ್ನಾಗಿ 2 ಕಡೆ ಫ್ರೈ ಮಾಡ್ಕೊಳ್ತೇನೆ. ನಾವಿಲ್ಲಿ ಈ ಚಪಾತಿ ಮಾಡಲಿಕ್ಕೆ ಹಾಲು ಮೊಸರು ಬಳಸ್ತೇನೆ. ಉದ್ದಿನ ಬೇಳೆಯಿಂದ ಅಥವಾ ಉದ್ದಿನ ಕಾಳಿಂದ ಮಾಡಿರೋದ್ರಿಂದ ಟೇಸ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ತುಂಬಾ ಸಾಫ್ಟಾಗಿರುತ್ತೆ ಈ ಚಪಾತಿ ರೆಸಿಪಿ. 2 ಕಡೆ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಈ ಚಪಾತಿನ. ಈ ಚಪಾತಿನ ನಾವು ಎಷ್ಟೊತ್ತಿಟ್ಟರೂ ತುಂಬಾ ಸಾಫ್ಟಾಗಿರುತ್ತೆ. ನೋಡ್ಬೋದು 2 ಕಡೆ ಚೆನ್ನಾಗಿ ಚಪಾತಿನ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಚಪಾತಿನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಚಪಾತಿ ರೆಸಿಪಿ ಅಂತ. ನಾವು ಚಪಾತಿ ಲಟ್ಟಿಸ್ಬೇಕಾದ್ರೇ ತುಂಬಾ ಸಾಫ್ಟಾಗಿರುತ್ತೆ ಹಿಟ್ಟು ಸಹ. ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ತೆಳ್ಳಗಿದ್ದಾವೆ ಈ ಚಪಾತಿ ಅಂತ. ನೋಡಿದ್ರಲ್ಲ, ಹಾಲು ಮೊಸರು ಬಳಸ್ತೇನೆ ತುಂಬಾ ಸಾಫ್ಟಾಗಿರುವಂತಹ ಟೇಸ್ಟಿಯಾಗಿರುವಂತಹ ಚಪಾತಿ ಮಾಡುವ ವಿಧಾನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.